ನಮ್ಗಲ್ಲಿ ಕಾದು ಕಾದು ಸಾಕಾಯ್ತು ಗಾಯ್ಸ್. ಅದಕ್ಕೆ ನನ್ನ ಸಾಂಬಾರ್ ಸಕ್ಕತ್ತಾಗಿ ಕುದ್ಬಿಟ್ಟು ಘಮ ಘಮ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಉಪ್ಪಿನ್ ಫ್ಯಾಮಿಲಿ. ಸೊ ಲಾಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ದಂಗೆ ಅಲ್ಲೇ ಕಾಯ್ಕೊಂಡು ಕೂತಿದ್ವಿ ನಾವು. ಅದಕ್ಕೆ ನಾವು ಅಲ್ಲೇ ಏನ್ ಮಾಡಿದ್ವಿ ಎತ್ ಮಾಡಿದ್ವಿ ಅಂತ ಕ್ವಶನ್ ಮಾರ್ಕ್ ಇಟ್ಬಿಟ್ಟಿದ್ದೆ ಲಾಸ್ಟ್ ವಿಡಿಯೋದಲ್ಲಿ. ಈ ವಿಡಿಯೋದಲ್ಲಿ ಏನ್ ಮಾಡಿದ್ವಿ ಅಂತ ಹೇಳ್ತೀನಿ ನೋಡಿ. ಗಾಯ್ಸ್ ಅಲ್ಲಿ 2.5 hours ಕಾದಿ ಏನು ಯೂಸ್ ಆಗಲಿಲ್ಲ. ಅದಕ್ಕೆ ನಾವು ಇವಾಗ ಬೇರೆ ಕಡೆ ಅದು ಹುಡ್ಕೋಣ ಅಂತ ಹೋಗ್ತಾ ಇದ್ದೀವಿ. 2 hours ವೇಸ್ಟ್ ಆಯಿತು ಗಾಯ್ಸ್, ತುಂಬ ವೇಸ್ಟ್. ಬಟ್ ಸ್ಟಿಲ್ ಓಕೆ, ಎಲ್ಲ ನಡೆಯುತ್ತೆ ಒಂಥರ ನೀರು ಸಿಕ್ಕರೆ ಸಾಕು ಅಷ್ಟೇ. ಆಮೇಲೆ ಗೊತ್ತಾಯ್ತು ಅಲ್ಲಿ ನೀರು ಬರಲ್ಲ ಅಂತ. ಹಾಗಾಗಿ ನೆಕ್ಸ್ಟ್ ಬೇರೆ ಕಡೆ ಹೋಗೋಣ ಅಂತ ಅಂದ್ಬಿಟ್ಟು ನಮ್ಮಮ್ಮ ಮೆಸೇಜ್ ಹಾಕಿದ್ರು. ಅಲ್ಲಿ ನೆಟ್ವರ್ಕೇ ಬರಲ್ಲ. ಥ್ಯಾಂಕ್ ಗಾಡ್ ನಮ್ಗೊಂದು ಮೆಸೇಜ್ ಸಿಕ್ತು. ನಮ್ಮಮ್ಮ ಅಂದರು ಇಲ್ಲಿ ಮೇನ್ ರೋಡಲ್ಲಿ ನೀರು ಬಿಟ್ಟಿದ್ದಾರೆ, ಇವಾಗ ಕರೆಂಟ್ ಬಂದಿದೆ, ಅಲ್ಲಿ ಬರ್ತಿಲ್ಲ ಅಂದರೆ ಪರವಾಗಿಲ್ಲ ಇಲ್ಲಿ ಬನ್ನಿ ಅಂದರು. ಅದಕ್ಕೆ ನಾವು ಟೆಂಟ್ ಕಡೆ ಹೋದ್ವಿ. ನಮ್ಗಲ್ಲಿ ಕಾದು ಕಾದು ಸಾಕಾಯ್ತು ಗಾಯ್ಸ್. ಅದಕ್ಕೆ ನಾವು ವಾಪಸ್ ನಮ್ಮ ಟೆಂಟ್ ಹತ್ರ ಬಂದು ಒಂದು ಸ್ವಲ್ಪ ರಿಫ್ರೆಶ್ಮೆಂಟ್ಸ್ ತೊಗೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಬಂದಿದ್ದೀವಿ. ಮತ್ತೆ ನಮ್ಮಮ್ಮ ಟೆಂಟಲ್ಲಿ ಇದ್ರಲ್ವಾ, ಅವರು ನಮಗೆಲ್ಲ ನಿಂಬೆಹಣ್ಣಿನ ಜ್ಯೂಸ್ ಮಾಡಿಟ್ಟಿದ್ರು. ಸತಿ 3 members ಹೋದ್ರೆ ಆ ಕೆಲಸ ಆಗಲ್ಲ ಅಂದ್ಬಿಟ್ಟು ನಮ್ಮಮ್ಮ ನಮ್ಮ ತಂಗಿನೂ ಕೂಡ ಕಳಿಸ್ಕೊಟ್ರು. ಅವ್ರು ಹೇಳೋ ಪ್ರಕಾರ 3 ಜನ ಹೋದ್ರೆ ಯಾವ ಕೆಲಸನೂ ಆಗಲ್ಲ, ಹಾಗಾಗಿ ನೀವು 3 ಜನ ಹೋಗಿದ್ದಕ್ಕೆ ನಿಮಗೆ ನೀರು ಸಿಕ್ಕಿಲ್ಲ ಅಂತೆಲ್ಲ ಹೇಳಿದ್ರು ನಮ್ಮಮ್ಮ. ಅದಕ್ಕೆ ನಾವು ಹೋಗ್ಲಿ ಅಂತ ಅಂದ್ಬಿಟ್ಟು ಫುಲ್ ಬಾಯಾರಿಕೆ ಆಗಿತ್ತು. 2 hours ಇಂದ ನೀರು ಕುಡ್ದಿರ್ಲಿಲ್ವಲ್ಲ, ಬಿಸಿಲು ಬೇರೆ ಜಾಸ್ತಿ ಇತ್ತು. ಹಾಗಾಗಿ ನಮ್ಮಮ್ಮ ಮಾಡಿದ ನಿಂಬೆಹಣ್ಣಿನ ಶರ್ಬತ್ನ ಫುಲ್ ಸಖತ್ತಾಗೆಲ್ಲ ಕುಡ್ಕೊಂಡು ಇವಾಗ ವಾಪಸ್ಸು ಮೇನ್ ರೋಡ್ಗೆ ಹೋಗೋಣ ಅಂತ ರೆಡಿ ಆದ್ವಿ. ನಾವು 3 ಮಂದಿ ಹೋಗಿದ್ದಕ್ಕೆ ನೀರ್ ಸಿಕ್ಕಿಲ್ಲ ಅಂತ ಅಂದ್ಬಿಟ್ಟು ನಮ್ಮಮ್ಮ 4ನೇ ಮಂದಿನೂ ಕಳಿಸ್ತವ್ರೆ ನಮ್ಮ ತಂಗಿನ. ಹತ್ತ ಕಷ್ಟ ಪಡ್ತಾಳೆ ಈಕಿ. ಸೊ ಇವಾಗ 4 ಮಂದಿ ಆಗಿದ್ದೀವಿ. ಇವಾಗಾದ್ರೂ ನೀರ್ ಸಿಗ್ಲಿ. ಇಲ್ಲಿ ತುಂಬಾ ಬಿಸಿಲಿದೆ, ಅದಕ್ಕೆ ನೋಡಿ ಎಷ್ಟು ಬೇಗ ಬೆವದ್ಬಿಟ್ಟಿವಿ. ಅವಾಗಿಂದ ಅಲ್ಲೆಲ್ಲ ಕಾಯ್ಕೊಂಡು ಕೂತಿದ್ವಿ. ಫೈನಲಿ ನಮಗೆ ಸಿಕ್ಕಿಲ್ಲ ಅಂದ್ಬಿಟ್ಟು ಇವಾಗ ಮೇನ್ ರೋಡ್ ಹತ್ರ ಅಲ್ಲಿ ನಮ್ಮ ಮನೆ ಪಕ್ಕ ಲೈಕ್ ನಮ್ಮ ಟೆಂಟ್ ಪಕ್ಕ ಇರೋರು ಹೇಳಿದ್ರು ಇದೆ ಅಂತ. ಅದಕ್ಕೆ ನಾವು ಅಲ್ಲಿಗೆ ಹೋಗೋಣ ಅಂತ. ಈ ಸತಿ 3 ಜನ ಬೇಡ 4 ಜನ ಅಂತ ನಮ್ಮಮ್ಮ ಕಳಿಸಿದ್ದಾರೆ. ಸೊ ಈ ಸತಿ ಏನಾದರೂ ಹೋಪ್ಫುಲಿ ನಮಗೆ ಬೇಗ ನೀರು ಸಿಕ್ಕಿ ನಾವು ತುಂಬ್ಕೊಂಡು ಟೆಂಟಿಗೆ ಹೋಗ್ತೀವಿ ಅಂತ ಅಂದ್ಕೊಂಡಿದ್ದೀವಿ. ಇವಾಗ ನಾವು ಮೇನ್ ರೋಡ್ ಹತ್ರ ಇರೋ ನೀರು ಕಡೆಗೆ ಹೋಗ್ತಾ ಇದ್ದೇವೆ. ಇಲ್ಲಿ ಮುಂದೆ ಇದಾವಲ್ಲ ಇವೆಲ್ಲ ಅಂಗಡಿಗಳು. ಸೊ ಫಸ್ಟ್ ರೋಲ್ ಇರೋದೆಲ್ಲ ಅಂಗಡಿಗಳಾಗಿರ್ತವೆ. ಹಾಗಾಗಿ ಅವರು ಪೆಂಡಲ್ ಹಾಕೊಂಡಿರ್ತಾರೆ. ಬಟ್ ಮೋಸ್ಟ್ ಆಫ್ ದ ಮೆಂಬರ್ಸು ಸಲ್ಕೆ ಗುದ್ಲಿ ತಗೊಂಡು ನಾರ್ಮಲ್ ಆಗಿ ಟೆಂಟ್ ಹಾಕಿ ಇರ್ತಾರೆ. ಇವಾಗ ನೋಡಿ ನಮ್ ಗಾಡಿ ಅಪ್ಸತ್ತಾ ಇದೆ. ಈಗ ಜಾತ್ರೆ ವೈಬ್ಸ್ ನ ನೀವು ನೋಡಿ ಎಂಜಾಯ್ ಮಾಡ್ತೀರಾ ಅಂತ ಅನ್ಕೊಂಡು ಜಾತ್ರೆ ಇದು ಕೂಡ ಟೈಮ್ ಲ್ಯಾಪ್ಸ್ ಹಾಕಿದ್ದೆ ನಾವು ನೀರಿಗೆ ಹೋಗೋ ಮಟ. ಸೊ ನೀವು ಅದನ್ನ ನೋಡಿ ಎಂಜಾಯ್ ಮಾಡಿ. ನೋಡಿ ನಾವು ಈ ಜಾತ್ರೆಗೆ ಒಂದ್ಸತಿನೂ ಹೋಗೇ ಇಲ್ಲ ಇಷ್ಟು ವರ್ಷದಲ್ಲಿ. ಸೊ ಈ ವರ್ಷ ಏನಾಗುತ್ತೆ ಏನೋ ಗೊತ್ತಿಲ್ಲ. ಸೊ ಈ ಸತಿನೂ ಹೋಗೋಣ ಅಂತ ಅನ್ಕೊಂಡಿದೀವಿ. ಬಟ್ ಎವ್ರಿ ಇಯರ್ ಅನ್ಕೊಂಡು ಬಿಟ್ಟಿದೀವಿ. ನೋಡೋಣ ಈ ವರ್ಷ ನಾನು ಹೋಗ್ತೀನೋ ಇಲ್ವೋ ಅಂತ. ಇಲ್ಲಿ ನಮ್ಗೆ 2 ಹತ್ರ ವಾಟರ್ ಪಾಯಿಂಟ್ ಸಿಕ್ಕಿತ್ತು. ಬಟ್ 2 ಹತ್ರನೂ ಸ್ವಲ್ಪ ರಶ್ ಇತ್ತು ಅಂದ್ಬಿಟ್ಟು ನಾವು ಮುಂದೆ ಹೋಗ್ತಾ ಇದ್ವಿ. ನಮಗೆ ಫೈನಲಿ ಒಂದ್ ಕಡೆ ನೀರ್ ಸಿಕ್ಕಿದೆ. ಅಲ್ಲಿಗೆ ನಾನು ಕ್ಯಾಮ್ರಾ ಹಾಕೋಣ ಅಂತ ಟ್ರೈ ಮಾಡಿದೆ. ಬಟ್ ಅಲ್ಲಿ ಪ್ರಾಪರ್ ಆಗಿ ಇದಾಗ್ಲಿಲ್ಲ, ಸೆಟ್ ಆಗ್ಲಿಲ್ಲ. ಅರೆ ಇಲ್ಲಿ ತುಂಬಾ ಜನ ಇದ್ ಮಾಡ್ತಾ ಇದ್ರು. ಹಾಗಾಗಿ ನಾವು ಇದನ್ ಮಾಡೋಣ ಅಂತ ಅಂದ್ಬಿಟ್ಟು ಹಂಗೆ ಅವ್ರ ಮಧ್ಯೆನೆ ಹೋಗ್ಬಿಟ್ಟು ಫೈನಲಿ ನಾವು ನಮ್ ನೀರ್ ತುಂಬಿಸ್ಕೊಂಡ್ ಬರ್ತಿದೀವಿ. ಫೈನಲಿ ನೀರ್ ಸಿಕ್ತು, ಎಲ್ಲ ತಗೊಂಡ್ ಹೋಗ್ತಾ ಇದೀವಿ. 10 ನಿಮಿಷದ ಕೆಲ್ಸಕ್ಕೆ ಅವಾಗಿಂದ 2 hours ಕಾದಿದೀವಿ ನಾವು. ಫೈನಲಿ ಒಂದು ಹ್ಯಾಪಿನೆಸ್ ಅಂತೂ ಇದೆ. ಫೈನಲಿ ಅಂತ ತುಂಬಾ ಸತಿ ಯೂಸ್ ಮಾಡಿದ್ದೀನಿ. ಅದನ್ನ ಒಂದು ಸ್ವಲ್ಪ ನೆಗ್ಲೆಕ್ಟ್ ಮಾಡಿ ಹಾಗೆ ಒಂದು ಸ್ವಲ್ಪ ನ್ಯಾಚುರಲ್ ಆಗಿ ಲೈಕ್ ರಾಗ್ ಏನಿದೆ ಅದನ್ನೇ ಹಾಕೋಣ ಅಂತ ಅಂದ್ಬಿಟ್ಟು ಹಾಕಕ್ಕೆ ಟ್ರೈ ಮಾಡಿದ್ದೀನಿ. ನಿಮಗೂ ಇದು ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ನಾವು ಹೋಗೋವಾಗ ನಮ್ಮ ಕಡೆಗೆ ಡೌನ್ಸ್ ಇದೆ ಸ್ವಲ್ಪ ನಮ್ಮ ಟೆಂಟಿಗೆ ಹೋಗೋವಾಗ. ಹೋಗೋವಾಗ ಎಷ್ಟೊಂದು ನೀರು ಚಲೋಗ್ತಿದೆಯಲ್ಲ ಅಂತ ಅನ್ಕೊಂಡ್ವಿ. ಬಟ್ ನಮ್ಗೆ ಇಷ್ಟೊಂದು ನೀರು ಬೇಡ. ಇದು ಒಂದು ಫುಲ್ ಬ್ಯಾರಲ್ ನಮಗೆ ನಾಳೆ ಫುಲ್ ಡೇ ಆಗುತ್ತೆ ಅಷ್ಟಾದರೆ ಸಾಕು. ಆದರೂ ಸ್ವಲ್ಪ ಕಮ್ಮಿ ನೀರು ಚೆಲ್ಲಿ ಅಂತಾನೆ ಅಂಕಲ್ ಕೂಡ ಪ್ರಯತ್ನ ಪಟ್ಟರು. ಬಟ್ ಅದು ರೋಡ್ ಸರಿ ಇಲ್ಲ, ಪ್ಲಸ್ ಅಲ್ಲಿ ರೋಡೇ ಇಲ್ಲ ಆ್ಯಕ್ಚುಲ್ ಆಗಿ. ಹಂಗಂತ ಗಾಡಿಲೆಲ್ಲ ಹೋಗೋವಾಗ ತುಂಬಾ ಎಕ್ಸ್ಪೆಕ್ಟ್ ಮಾಡೋದು ತಪ್ಪು ಅಂದ್ಬಿಟ್ಟು ಫೈನಲಿ ನಾವು ಅದನ್ನೇ ನೀರು ತಗೊಂಡು ನಮ್ಮ ಮನೆಗೆ ಬಂದ್ವಿ. ಸೊ ನಮ್ಮಮ್ಮ ಇಲ್ಲಿ ಕುಕ್ಕರ್ಗೆ ಸಾಂಬಾರ್ ಹಾಕಿ ಅವರು ಕಾಯ್ಕೊಂಡು ಕೂತಿದ್ದಾರೆ. ಫೈನಲಿ ನಮ್ಮ ಮನೆಗೆ ಎಷ್ಟು ನೀರು ಬಂದು ಗೊತ್ತಾ? ಇಷ್ಟೊಂದು ನೀರು ಬಂತು. ಬರೀ ಇಷ್ಟೇ ನೀರು ಸಾಲಿದ್ದು, ಪರವಾಗಿಲ್ಲ ಅವೆಲ್ಲ ಹೋದ್ರೆ ಹೋಗ್ಲಿ. ತಣ್ಣೀರ್ನಾಗ ತಗೊಂಬರಷ್ಟರಲ್ಲಿ
ನಮ್ಮಮ್ಮ ಅಂದರೆ ಸಾಂಬಾರು ಮಾಡಕ್ಕೆ ಬೇಳೆ ಹಾಕಿದ್ದಾರೆ, ಆಮೇಲೆ ಕಟ್ ಕೂಡ ಮಾಡಿಟ್ಟಿದ್ದಾರೆ, ಆಮೇಲೆ ಎಲ್ಲ ಆಲ್ಮೋಸ್ಟ್ ಆಲ್ ಅರೇಂಜ್ ಮಾಡಿದ್ದಾರೆ. ಎಲ್ಲ ಹೆಂಗೆ ಅರೇಂಜ್ ಮಾಡ್ತೀನಿ ನೋಡಿ, ತೋರಿಸಿ ಸ್ವಲ್ಪ ನೋಡಿ. ಈ ಥರ ಎಲ್ಲ ಅರೇಂಜ್ ಮಾಡ್ಕೊಂಡಿದ್ದಾರೆ ಅಡುಗೆ ಮಾಡೋಕ್ಕೋಸ್ಕರ. ಇವಾಗ ನಮ್ಮ ಟೆಂಟ್ ಟೂರ್ ನಿಮಗೆ ಕೊಡ್ತೀನಿ. ಸೊ ಅದು ಎಂಟ್ರೆನ್ಸ್ ಹತ್ರ ಮಣ್ಣಿದೆ. ಸೊ ನೆಕ್ಸ್ಟು ಇದು ನಮ್ಮ ಗ್ಯಾಸು ಸಿಲಿಂಡರ್ ಹೊರಗೇ ಇರುತ್ತೆ ಬಿಕಾಸ್ ಸೇಫ್ಟಿ ಪರ್ಪಸ್. ಆಮೇಲೆ ದಿಸ್ ಈಸ್ ಅವರ್ ಚೋಟೂಸ ಟೆಂಟ್. ಇಲ್ಲಿ ನಾವು ನೀರು ಇಟ್ಕೊಂಡಿದ್ದೀವಿ ಕುಡಿಯೋಕ್ಕೋಸ್ಕರ. ಆಮೇಲೆ ನಮ್ಮದು ಸೆಕ್ಷನ್ ಕ್ಲೀನಾಗಿದೆ. ಇಲ್ಲಿಂದ ಹಿಡಿದು ಇಲ್ಲಿ ತನಕ ಫುಲ್ ಅಡುಗೆ ಮನೆ ಸಾಮಾನುಗಳಿದ್ದಾವೆ. ಇಲ್ಲಿ ಬಂದು ನಮ್ಮ ದೇವ್ರು ಇಟ್ಟಿರ್ತೀವಿ. ಆಮೇಲೆ ಈ ಕಡೆ ನಮ್ಮ ಬಟ್ಟೆ ಇರುತ್ತೆ, ಇದು ನೀರು. ಸೊ ಈ ಥರ ನಮ್ಮದು ಪುಟಾಣಿ ಸೆಕ್ಷನ್ಸ್ಗಳು ಮಾಡಿಕೊಂಡು ಈ ಮಧ್ಯದಲ್ಲಿ ನಾವು ಮಲ್ಕೊತೀವಿ ಅಷ್ಟೇ. ಸೊ ಇದು ನಮ್ಮ ಮೇಲೆ ಈ ಥರ ಡಿಸೈನ್ ಇದೆ. ಇವಳು ಸನ್ಸ್ಕ್ರೀನ್ ಎಫೆಕ್ಟ್ ಎಲ್ಲ ಹೇಳ್ತಾಳೆ. ಎಲ್ಲೇ ತೋರಿಸು, ನಿಂಗೇನು ಕಾಣ್ತಿಲ್ಲ, ನೀನು ಕಾಣವಲ್ದು ಹೋಗಿ. ಸನ್ಸ್ಕ್ರೀನ್ ಎಫೆಕ್ಟ್ ಫೇಲ್ ಆಯಿತು ಗೈಸ್. ಸೊ ಇವಾಗ ಇಷ್ಟು ನಮ್ಮ ಪುಟಾಣಿ ಟೆಂಟು. ಈ ಟೆಂಟಲ್ಲಿ ನಾವು ಇವತ್ತು ಟೈಮ್ ಸ್ಪೆಂಡ್ ಮಾಡಿ ನಾಳೆಗೆ ಹಬ್ಬ ಮುಗಿಸ್ಕೊಂಡು ಮನೆಗೆ ವಾಪಸ್ ಹೋಗ್ತೀವಿ. ಇದು ನಮ್ಮ ದೇವರು. ಇದು ನಮ್ಮ ಅಪ್ಪ ಚಾಕ್ರಿ ಮಾಡೋಕ್ಕೆ ಯೂಸ್ ಮಾಡೋ ಎಕ್ವಿಪ್ಮೆಂಟ್ಸ್ಗಳೆಲ್ಲ. ಎಕ್ವಿಪ್ಮೆಂಟ್ಸ್ ಅಂದರೆ ಇದು ಚಾವಟಿ, ಗೆಜ್ಜೆ ಮತ್ತು ಇದು ಬೆಳಗ್ಗೆ ತೋರಿಸಿದ್ನಲ್ವ ಆರತಿ ಮಾಡ್ತಾರೆ ದೇವ್ರಿಗೆ ಅಂತ. ಸೊ ಅದಕ್ಕೆ ಎಣ್ಣೆ ಹಾಕಕ್ಕೆ ಯೂಸ್ ಮಾಡೋದಿದೆ. ಅದು ಡಬ್ಬಿ ಇಟ್ಟಿದ್ದು ನೀರಲ್ಲಿ ನೀರು ತಗೊಂಡು ನಾವು ಟೆಂಟಿಗೆ ಬಂದ್ಬಿಟ್ವಿ. ಅದೇ ಹ್ಯಾಪಿ ನ್ಯೂಸ್. ಇವಾಗ ನಾವು ಸಪರೇಷನ್ ತರಬೇಕಿತ್ತು, ಅದಕ್ಕೆ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ಹಾಗೆ ಜಾತ್ರೆ ಕೂಡ ಎಕ್ಸ್ಪ್ಲೋರ್ ಆಗುತ್ತೆ ಅಂತ. ಹಾಂ, ನಮ್ಮ ಶಿವಣ್ಣ ಅಂಕಲ್ ನಮ್ಮನ್ನ ಗೈಡ್ ಮಾಡ್ತಾರೆ. ಆಮೇಲೆ ನಮ್ಮ ಶಿವಣ್ಣ ಅಂಕಲ್ ತುಂಬ ಸತಿ ಜಾತ್ರೆ ಮಾಡಿದ್ದಾರೆ ಅಂತ, ಅದಕ್ಕೆ ನಾವು ತುಂಬ ಸತಿ ಮಾಡಿದ್ದೀವಿ. ಬಟ್ ಸ್ಟಿಲ್ ಇವಾಗ ಐಟಮ್ಸ್ ಎಲ್ಲೆಲ್ಲಿ ಸಿಗುತ್ತೆ ಅಂತ ಅಷ್ಟು ಕರೆಕ್ಟಾಗಿ ಐಡಿಯಾ ಇಲ್ಲ. ನಾವು ಯಾವಾಗಲೂ ರ್ಯಾಂಡಮಾಗಿ ಹುಡ್ಕೊಂಡು ಹೋಗಿ ತೊಗೊಂಬರೋದು. ಅದಕ್ಕೆ ಈ ಸತಿ ಒಂದ್ಸತಿ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಇವಾಗ ತುಂಬ ಜನ ಬರ್ತಾ ಇದ್ದಾರೆ. ನಾವು ಆಗಲೇ ಬಂದು ಸೆಟಲ್ ಆಗ್ಬಿಟ್ಟಿದ್ದೀವಿ ಪುಣ್ಯಕ್ಕೆ. ಇಲ್ಲಿ ಗುಡ್ ಲೈಫ್ ಮಾತ್ರ ಸಿಗುತ್ತೆ, ಬೇರೆ ಇದೆಲ್ಲ ಸಿಗಲ್ಲ, ಕಮ್ಮಿನೇ. ಯಾಕಂತಂದರೆ ಅದು ಸ್ವಲ್ಪ ಡ್ಯೂರೇಬಲ್ ಜಾಸ್ತಿ ಅಲ್ವಾ. ಸೊ ಬಿಸಿಲೆಲ್ಲ ತಡಿಬೇಕು ಅಂತಂದ್ಬಿಟ್ಟು ನಾರ್ಮಲಾಗಿ ಅದೇ ಹಾಲೇ ಸಿಗುತ್ತೆ. ಇನ್ನೂ ಸ್ವಲ್ಪ ಒಳಗಡೆ ಹುಡ್ಕೊಂಡು ಹೋದರೆ ನಮಗೆ ಇನ್ನೂ ಚೆನ್ನಾಗಿರೋ ನಾರ್ಮಲ್ ನಂದಿನಿ ಹಾಲೇ ಸಿಗುತ್ತೆ. ಬಟ್ ಇವಾಗ ನಾವು ಹುಡ್ಕೋಷ್ಟು ಪೇಷನ್ಸ್ ಇರಲಿಲ್ಲ. ಹಾಗಾಗಿ ನಾವು ಹಂಗೆ ಎಲ್ಲೆಲ್ಲಿ ಏನೇನು ಸಿಗುತ್ತೋ ಅದನ್ನೇ ತೊಗೊಂಡು ಹೋಗ್ತಾ ಇದ್ದೀವಿ. ಹಾಗೆ ಇಲ್ಲಿಗೆ ಉಪ್ಪು ತರಂಗಿಲ್ಲ, ಉಪ್ಪು ಇಲ್ಲೇ ಬಂದು ತೊಗೋಬೇಕು. ಹಾಗಾಗಿ ಉಪ್ಪು ಕೂಡ ತೊಗೊಂಡ್ವಿ. ಸೊ ಹಾಲು, ಉಪ್ಪು, ನಮ್ಮಮ್ಮ ಹೇಳಿದ ಒಂದು ಸ್ವಲ್ಪ ಸಾಮಾನು ಅಂದರೆ ಕೊತ್ತಂಬರಿ, ಕರಿಬೇವು ಎರಡು ತೊಗೊಂಬನ್ನಿ ಅಂತ. ಇವೆಲ್ಲ ಥಿಂಗ್ಸ್ನು ನಾವು ಊರಿಂದ ತೊಗೊಂಡು ಹೋಗ್ಬಿಟ್ರೆ ಚೆನ್ನಾಗಿರಲ್ಲ. ಹಾಗಾಗಿ ಅವನ್ನೆಲ್ಲ ಅಲ್ಲೇ ಹೋಗಿ ತೊಗೊಂಬರ್ಬೇಕು. ಅದಕ್ಕೆ ಹೋಗ್ತಾ ಇದ್ದೀನಿ. ಸ್ವಲ್ಪ ಜಾತ್ರೆ ಇದು ಆಕ್ಚುಯಲ್ ಸೌಂಡಿಂಗ್ ಹಾಕ್ತೀನಿ, ನೀವು ಕೇಳಿಸ್ಕೊಳ್ಳಿ. ಕರಿಬೇವು ಕೊತ್ತಂಬರಿ ಬೇಕಾಗಿತ್ತು, ಅದಕ್ಕೆ ನಾವು ಕರಿಬೇವು ಕೊತ್ತಂಬರಿ ತಗೊಳ್ಳೋಣ ಅಂತ ತರಕಾರಿ ಅಂಗಡಿ ಕೂಡ ಬಂದ್ವಿ. ಇವಾಗ ನಮ್ಮಮ್ಮ ಹೇಳಿರೋ ಐಟಮ್ಸ್ನೆಲ್ಲ ತಗೊಂಡು ನಾನು ನಮ್ಮಪ್ಪ ವಾಪಸ್ ಹೋಗ್ತಾ ಇದ್ದೀನಿ. ನಮ್ಮ ಡ್ರೈವರ್ ಅಂಕಲು ಇನ್ನೂ ಸ್ವಲ್ಪ ನಾನು ಜಾತ್ರೆ ಎಲ್ಲ ನೋಡ್ಕೊಂಡ್ ಬರ್ತೀನಿ ಅಂತ ಅಂದ್ಬಿಟ್ಟು ಹೋಗಿದ್ದಾರೆ. ನಮಗೆ ಸ್ವಲ್ಪ ಸುಸ್ತೆ ಆಗ್ಬಿಟ್ಟಿದೆ, ಬಿಕಾಸ್ ನಾವು ಈ ಬಿಸಿಲಿಗೆ ಯೂಸ್ ಟು ಅಲ್ವಲ್ಲ, ಅದಕ್ಕೆ. ಅಲ್ಲಿ ಮುಂದೆ JCB ಇದ್ದಂಗೆ ಐತದ, ಅದು ಮುಂದೆ JCB ಇದ್ದಂಗೆ ಐತಿ. ಇದು ನೋಡಿ ಗಾಯ್ಸ್, JCB ಥರ ಐತೆ, ಟ್ರ್ಯಾಕ್ಟರ್ ಕಮ್ JCB ಇದು. ಇವಾಗ ನಾವು ಸಾಂಬಾರಿಗೆ ಇವಳು ಗ್ಯಾಸ್ ಹಚ್ಚೋ ಸಾಹಸ ಮಾಡ್ತಿದ್ದಾಳೆ. ಗ್ಯಾಸ್ ಹತ್ತಿತು, ಇವಾಗ ಇವಳು ಅಡುಗೆ ಮಾಡ್ತಿದ್ದಾಳೆ. ನಾವು ಎಕ್ಸ್ಪರ್ಟ್ ಗೊತ್ತಾ. ಆ ಕಡೆ ನಮ್ಮಮ್ಮ ಅಡಿ ಅರ್ಧ ಪ್ರಿಪೇರ್ ಮಾಡಿದ್ದಾರೆ, ಈ ಕಡೆ ಅರ್ಧ ಪ್ರಿಪೇರ್ ಆಗ್ತಿದೆ. ಇವಾಗ ಸ್ಪೂನ್ ತಂದಿಲ್ಲ, ಸ್ವಲ್ಪ ಹಾಕು, ಸ್ಪೂನ್ ತಂದಿಲ್ಲ. ಫಸ್ಟ್ ಸಾಂಬಾರ್ ಪುಡಿ ಹಾಕ್ತಾಳು ಇವಳು, ಗೊತ್ತಿಲ್ಲ ಇವಳಿಗೆ. ಮಮ್ಮಿ ಇದೆಲ್ಲ ಓದಿತ್ತು, ಮಮ್ಮಿ ಓದಿತ್ತದು ನೋಡಿ. ಅಯ್ಯೋ ಖಾರ ಎಲ್ಲ ಒತ್ತೋಗ್ಬಿಡ್ತು. ಸುಮ್ಮನೆ ಇವಳಿಗೆ ಅಡಿಗೆ ಮಾಡಕ್ ಗೊತ್ತಿದ್ರೆ ತಾನೆ. ಚೂರಿಂಗು
ಅದು ಅವಾಗೆ ಹಾಕ್ಬೇಕಿತ್ತು. ಅದೊಂದು ಸ್ವಲ್ಪ ಬಂದೆ ಹೋಗ್ಲಿ ಬಿಡು ಬೇಡ ನಾನು ಮಾಡಿರೋದಕ್ಕೆ ಫಾಲ್ಸ್ ಆಗೈತೇನೆ ಈಗ ಏನಾರ. ಗ್ಯಾಸ್ ಮತ್ತೆ ಆಫ್ ಮಾಡ್ಬಿಟ್ಲು ಒತ್ತುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಮತ್ತೆ ಹಚ್ತಾಳೆ ನೋಡಿ. ಸಾಕು ಕೂಡ ಅದಕ್ಕೆ ಹೊಚ್ಚ ಬದಲು ಬೆಟರ್ ಆಫ್ ಮಾಡತ್ತಾನ. ಹತ್ತು ಸಿಕ್ಕಾಯಿ ಆಡ್ತಿರಲ್ಲ ಇಬ್ರು ಸೇರಿ. ಅಯ್ಯೋ ಜಾಸ್ತಿ ಹಾಕ್ಬಿಟ್ಲು ಪೂಜಾ. ಏನಿಲ್ಲ ಗೈಸ್ ಕರೆಕ್ಟಾಗಿ ಹಾಕಿದೀನಿ ನೋಡಿ. ಅವು ಊಟ ಮಾಡಿದ್ಮೇಲೆ ಹೇಳಿ ನಾನು ನಿನ್ ಮುಖ ತೋರಿಸ್ತಾನೆ ಇಲ್ಲ. ತೋರಿಸಿಲ್ಲ ಅಂದ್ರೆ ನಾನು ವಾಯ್ಸ್ ಹಾಕಿಲ್ಲ. ಈಗ ಈ ವಾಯ್ಸ್ ಹಾಕಿಯ? ಹೌದು. ನೋಡಿ ಅಷ್ಟು ಪುಡಿ ಹಾಕಿ ಅಲ್ಲಿ ಅದಕ್ಕೆ ಸಾಕು ನನಗೆ ಕಲೆ ಅಷ್ಟು ಪುಡಿ ಇಲ್ಲ ಅಂತ ಚೆನ್ನಾಗಿ ಕಾಣಲ್ಲ. ಪುಡಿ ಇಲ್ಲ ಇಲ್ಲ ಅದಕ್ಕೆ ಇನ್ನೊಂದು ಚೂರು ಅಷ್ಟು ಹಾಕ್ರೆ. ಏ ಮಮ್ಮಿ ಇಲ್ಲಿ ಅಕ್ಕಿಗೆ ಉಪ್ಪ ಸ್ಪೈಸಿ ಬೇಡ. ಅಷ್ಟು ಹಾಕಿ ಸ್ಪೈಸಿ ಆಗಲ್ಲ ಹುಚ್ಚಿ. ನೋಡಿ ನಮ್ಮಮ್ಮ ಎಲ್ಲರೂ ಪ್ರಿಪೇರ್ ಮಾಡಿಕೊಟ್ರು. ನಾನು ಸ್ವಲ್ಪ ಉಪ್ಪು ಖಾರ ಮಸಾಲ ಹಾಕ್ಬಿಟ್ಟು ಸಾಂಬಾರು ಮಾಡಿಬಿಟ್ಟಿದ್ದೀನಿ. ಸಖತ್ತಾಗಿದೆ. ಅವಳಿಗೆ ಆಪರ್ಚುನಿಟಿ ಕೊಟ್ಟಿದ್ರು, ಆದರೆ ಅವಳು ನನಗೆ ಗ್ಯಾಸ್ ಹಚ್ಚಕ್ಕೆ ಬರಲ್ಲ, ಅದು ಮಾಡಕ್ಕೆ ಬರಲ್ಲ ಅಂತ ಅಂದ್ಬಿಟ್ಟು ಆಪರ್ಚುನಿಟಿ ಮಿಸ್ ಮಾಡಿಕೊಂಡು ಅದಕ್ಕೆ ನಾನೇ ಆರಾಮಾಗಿ ಕುತ್ಕೊಂಡು ಸಾಂಬಾರು ಮಾಡಿದೆ ಗೈಸ್. ನನ್ನ ಸಾಂಬಾರು ಸಖತ್ತಾಗಿ ಕುದ್ಬಿಟ್ಟು ಘಮ ಘಮ ಮನೆ ಟೆಂಟ್ ತುಂಬ ಸ್ಮೆಲ್ ಆಗಿದೆ. ಟೇಸ್ಟಿ ಅನಿಸ್ತಿದೆ. ಅದಕ್ಕೆ ನಂಗೆ ಹೊಟ್ಟೆ ತುಂಬ ಹಸಿತಿದೆ. ಅದಕ್ಕೆ ಈ ಕಡೆ ಸೈಡಿಗೆ ರೈಸ್ ಕೂಡ ಮಾಡೋಕ್ಕಿಟ್ಟಿದ್ದೀವಿ. ಈ ಥರ ಹೊರಗಡೆ ಬಂದು ಕ್ಯಾಂಪ್ ಹಾಕ್ಕೊಂಡು ಊಟ ಮಾಡ್ಕೊಂಡು ತಿನ್ನೋದ್ರಲ್ಲಿ ಒಂಥರ ಚೆನ್ನಾಗಿರುತ್ತೆ, ಮಜಾ ಬರುತ್ತೆ ಅಂತ ಹೇಳ್ಬೋದು. ಅದಕ್ಕೆ ಈ ಜಾತ್ರೆ ಮಾಡೋದು ಒಂಥರ ಲೈಕ್ ದೇವ್ರಿಗೂ ಅನಿಸುತ್ತೆ, ಪ್ಲಸ್ ನಾವು ಎಂಜಾಯ್ ಮಾಡ್ಕೊಂಡು ಮಾಡ್ಬೋದು ಅಂತ ನನಗೆ ಅನಿಸೋ ಫೀಲಿಂಗು. ಇದ್ದೀವಿ ಸಾಂಬಾರು ಪಕ್ಕಕ್ಕೆ ಎತ್ತಿಟ್ಟು ತೊಳೆಯೋಕೆ ಸ್ವಲ್ಪ ಜಾಸ್ತಿ ಕಷ್ಟನೇ ಆಗುತ್ತೆ ಅಂದ್ಬಿಟ್ಟು 4 ಜನ ಇದ್ದೀವಲ್ಲ, ಸೊ ಅದಕ್ಕೆ ಎಳ್ಳೆ ತೊಟ್ಟೆ ತಿನ್ನೋಣ ಅಂತ ಅಂದ್ಬಿಟ್ಟು ತಿಂತಾ ಇದ್ದೀವಿ. ಇವಳು ಉಪ್ಪಿನಕಾಯಿ ರೊಟ್ಟಿ ತಿಂತಾನೆ ಅಂತಂದ್ರೆ ಉಪ್ಪಿನಕಾಯಿ ಹಚ್ಚಿಸ್ಕೊಂಡೋಳೆ. ಸಾಂಬಾರು ಹಾಕಿ ತಂದ್ಕೊಡ್ಕೊಂಡು ನಾನು ಮಾಡಿರೋ ಸಾಂಬಾರು ಹಾಕ್ತವ್ರೆ ನಮ್ಮಮ್ಮ. ಒಳ್ಳೆ ನಾನು ಉಪ್ಪು ಖಾರಕ್ಕೆ ನನ್ನ ಸಾಂಬಾರು ಅದು ನೀವೆಲ್ಲ ಹೆಲ್ಪರ್ಸ್. ಸೊ ಇಲ್ಲಿ ನಾವು ರೊಟ್ಟಿ ತಿಂದು ನೆಕ್ಸ್ಟ್ ಅನ್ನ ತಿಂತೀವಿ. ಸಖತ್ತಾಗಿದೆ ಮಾತ್ರ ಊಟ. ಗಾಯ್ಸ್ ನಮ್ಮ ಮನೇಲಿ ಎಲ್ಲರೂ ಮಾತ್ರೆ ತೊಗೊತಾ ಇದ್ದೀವಿ ಇವಾಗ. ಯಾಕಂದರೆ ಎಷ್ಟು ನಮಗೆ 2-3 ಡೇಸಿಂದ ಹುಷಾರೇ ಇರಲಿಲ್ಲ. ಆದರೆ ಇವಾಗ ಸ್ವಲ್ಪ ಪರವಾಗಿಲ್ಲ, ಬಟ್ ಸ್ಟಿಲ್ ಮಾತ್ರೆ ಕಂಟಿನ್ಯೂ ಮಾಡೋಣ, ಜಾತ್ರೆಗೆ ಬಂದಿದ್ದೀವಿ ಏನಾದರೂ ಆಗ್ಬೋದು ಅಂತ ಅಂದ್ಕೊಂಡು. ಬೆಳೆಸ್ಬಿಡ್ಲ ಆ ಸೌಂಡಿಗೆ ನನ್ನ ವಾಯ್ಸ್ ಏನು ಕೇಳೋದೇ ಇಲ್ಲ. ನೋಡಿ ಗೈಸ್, ಇವಳಿಗೆ ಹುಷಾರಿರಲಿಲ್ಲ, ಇವಳು ಡ್ರಿಪ್ಸಲ್ಲಿ ಹಾಕ್ಸ್ಕೊಂಡ್ಬಿಟ್ಟಿದ್ಲು. ಆ ಕ್ಲಿಪ್ನ ನಾನು ಆಮೇಲೆ ಹಾಕ್ತೀನಿ, ನೀವು ನೋಡಿ. ಹಾಕ್ತೀನಿ ನೋಡಿ ಅಂದಲ್ವಾ, ಇದೆ ಆ ಕ್ಲಿಪ್ಪು. ಅದಕ್ಕೆ ನಾವೆಲ್ಲರೂ ಸ್ವಲ್ಪ ಬೆಟರ್ ಇರಲಿ ಅಂತ ಅಂದ್ಬಿಟ್ಟು ಬೆಟರ್ ಎಲ್ಲಾನು ತೊಗೊಂಬಂದಿದ್ದೀವಿ. ಎಲ್ಲರೂ ಹುಷಾರಾದ್ರೂ ಇರಂಗಿರಲಿ ಅಂತ ತಂದಿದ್ದೀವಿ ಅಷ್ಟೇ ಗಾಯ್ಸ್. ಅದೇ ತೊಗೊತಾ ಇದ್ದೀವಿ ಸೊ ದಟ್ ಮತ್ತೆ ವಾಪಸ್ ಬರಬೇಡ್ದು. ಜಾತ್ರೆಯಲ್ಲಿ ಸ್ವಲ್ಪ ವೆದರ್ ಕಂಡೀಷನ್ಸ್ ಹಾರ್ಶಾಗೇ ಇರುತ್ತಲ್ವಾ, ಅದಕ್ಕೆ ಇದನ್ನ ಶೇರ್ ಮಾಡೋಂಗಿರಲಿಲ್ಲ. ಬಟ್ ಯಾವಾಗಲೂ ಹ್ಯಾಪಿನೆಸ್ಸೇ ತೋರಿಸ್ತಾ ಇದ್ರೆ ಹೇಗೆ ಅಲ್ವಾ. ಸೊ ಲೈಫಲ್ಲಿ ಬರೋ ಎಲ್ಲ ಥರನೂ ನಾನು ಇದನ್ನ ವಿಡಿಯೋ ಮಾಡ್ಕೋಬೇಕು ಅಂದ್ಕೊಂಡಿದ್ದೆ, ಹಾಗಾಗಿ ಅದನ್ನು ಕೂಡ ಹೇಳಿದ್ದೀನಿ. ಇದಾಗಿತ್ತು ನನ್ನ ವಿಡಿಯೋ. ನಿಮ್ಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ನಮ್ಮ ಟೆಂಟ್ ಹಾಕಿದ್ಮೇಲೆ ಮಾಡೋ ಪದ್ಧತಿಗಳೇನೇನು ಅಂತ ಹೇಳ್ತೀನಿ. ಥ್ಯಾಂಕ್ ಯು ಎವ್ರಿವನ್ ಫಾರ್ ವಾಚಿಂಗ್.